ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೋರಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಬಿಟ್ಟು ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿ ಪವಿತ್ರ ಗೌಡ. 1 ತಿಂಗಳ ಕಾಲಾವಕಾಶವನ್ನ ಕೋರಿದ್ದಾರೆ ಆರೋಪಿ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಹಾಗಾಗಿ ಈಗ ಅವರು ಕೇಳ್ಕೊಂಡಿರೋದು ದೇಗುಲದ ವಿಚಾರವನ್ನ, ದೇವಸ್ಥಾನದ ವಿಚಾರವನ್ನ ಪ್ರಸ್ತಾಪ ಮಾಡಿ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕೋರ್ಟ್ಗೆ 17 ಜನ ಆರೋಪಿಗಳು, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗಿದ್ರು. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ರು. ದರ್ಶನ್ ಬರ್ತಿದ್ದಂತೆ ಸಹಜವಾಗಿ ಅವರ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ತುಂಬಿಕೊಂಡ್ಬಿಟ್ಟಿದ್ರು ಅವ್ರನ್ನ ನೋಡಬೇಕು ಅಂತ. ಆ ದೃಶ್ಯಗಳನ್ನ ನೋಡಿದ್ವಿ. ನಂತರ ಕೋರ್ಟ್ ಹಾಲ್ ಒಳಗಡೆ ಸುಬ್ಬಾ ಸುಬ್ಬಿ ಇಬ್ರು ಕೂಡ ಮುಖಾಮುಖಿ ಆದ್ರು. ಕಳೆದ 6 ತಿಂಗಳಿನಿಂದ ಕೂಡ ಇಬ್ರು ಒಬ್ಬರನ್ನೊಬ್ರು ನೋಡಿರ್ಲಿಲ್ಲ. ಈಗ ಇಬ್ರು ಕೂಡ ಒಬ್ಬರನ್ನ ಒಬ್ರು ನೋಡಿದ್ರಂತೆ, ಮುಖಾಮುಖಿ ಆಯ್ತಂತೆ. ಅದಾದ ಬಳಿಕ ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದಂತೆ ಅಲ್ಲಿಂದ ಹೊರ ಬಂದಿದ್ದಾರೆ ಆರೋಪಿಗಳು. ನಟ ದರ್ಶನ್ ಅಲ್ಲಿಂದ ಎಕ್ಸಿಟ್ ಆಗಿರುವ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇದು ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾಗ ನಟ ದರ್ಶನ್ ಧನ್ವೀರ್ ಅವರ ಆಪ್ತ ಸ್ನೇಹಿತನ ಜೊತೆಗೆ ಒಳಗಡೆ ಎಂಟ್ರಿ ಆಗಿರುವಂತಹ ದೃಶ್ಯ. ಒಳಗಡೆ ಹೋಗ್ತಾ ಇದ್ದಂತೆ ಪವಿತ್ರ ಗೌಡ ಅವರನ್ನ ನೋಡಿದ್ದಾರೆ ದರ್ಶನ್. ಬಟ್ ಮಾತಾಡಕ್ಕೆ ಅವಕಾಶ ಇರಲ್ಲ, ಬಟ್ ಮುಖಾಮುಖಿ ಆದ್ರು ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕ ರಿಲೀಫ್ ಇದು, ಮತ್ತೆ ಫೆಬ್ರವರಿ 25ಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಬೇಕು ಅನ್ನುವಂತಹ ಸೂಚನೆ. ಬಟ್ ಪವಿತ್ರ ಗೌಡ ಅವರು ದೇವಸ್ಥಾನದ ನೆಪ ಮಾಡಿಕೊಂಡು ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೇಳಿದ್ದಾರೆ ಅಂತ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ನಾಗರಾಜ್. ಶ್ರುತಿ, ಏನು ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳು 57ನೇ CCH ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಒಂದು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು. ತಾನು ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಬೇಕು, ಹೀಗಾಗಿ ಏನು ಒಂದು ಹೈಕೋರ್ಟ್ ನ ಷರತ್ತಿದೆ, ವಿಚಾರಣಾ ನ್ಯಾಯಾಲಯದ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತೇಳಿ ಷರತ್ತಿದೆ. ಇದನ್ನ ಸಡಿಲಿಕೆ ಮಾಡಿ 1 ತಿಂಗಳ ಕಾಲಾವಕಾಶವನ್ನ ಕೊಡಬೇಕು ಅಂತೇಳಿ ಅವರು ವಕೀಲರ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು. ಇದಕ್ಕೆ SPP ಅವರ ಕಡೆಯಿಂದ ಒಂದು ಆಕ್ಷೇಪಣೆ ಸಲ್ಲಿಕೆಯಾದ ಬಳಿಕ ಈ ಒಂದು ಅರ್ಜಿಯನ್ನ ಇತ್ಯರ್ಥಪಡಿಸ್ತೀನಿ ಅಂತೇಳಿ ನ್ಯಾಯಾಧೀಶರು ತಿಳಿಸಿರ್ತಕ್ಕಂಥದ್ದು. ಈ ಹಿಂದೆ ಏನು ದರ್ಶನ್ ಬಿಡುಗಡೆಯಾದ ಬಳಿಕ ಒಂದು ಅರ್ಜಿಯನ್ನ ಹಾಕಿದ್ರು, ನಾನು ಮೈಸೂರಿಗೆ ಹೋಗ್ಬೇಕು, ನನ್ನ ತಾಯಿಗೆ ಕ್ಯಾನ್ಸರ್ ಇದೆ, ಜೊತೆಗೆ ನನ್ನ ಫಾರ್ಮ್ ಹೌಸ್ಗೆ ಹೋಗ್ಬೇಕು, ಜೊತೆಗೆ ನನ್ನ ಅಲ್ಲಿ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದ್ರು. 1 ತಿಂಗಳ ಕಾಲಾವಕಾಶವನ್ನ ಕೇಳಿದ್ರು. ಆದ್ರೆ ಏನು ಆ ಒಂದು ಅರ್ಜಿಯನ್ನ ಮಾನ್ಯ ಮಾಡಿದಂತ ನ್ಯಾಯಾಲಯ 15 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿತ್ತು. ಇದೇ ರೀತಿ ಪವಿತ್ರ ಗೌಡ ವಿಚಾರದಲ್ಲೂ ಒಂದು 15 ದಿನಗಳ ಕಾಲಾವಕಾಶ ನೀಡುವ ಸಾಧ್ಯತೆ ಇದೆ ಅಂತೇಳಿ ಅವರ ವಕೀಲರು ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇವತ್ತು 57ನೇ CCH ಕೋರ್ಟ್ಗೆ 17 ಜನ ಆರೋಪಿಗಳು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳು ಕೂಡ ಹಾಜರಾಗಿದ್ರು. ಅದರಲ್ಲಿ ಸುಬ್ಬಾ ಸುಬ್ಬಿ ಇಬ್ರು ಕೂಡ 6 ತಿಂಗಳ ಬಳಿಕ ಮುಖಾಮುಖಿ ಆದ್ರು ಅನ್ನುವಂತಹ ವಿಚಾರ. ಆನಂತರ ಈ ಕೇಸ್ನ ಟ್ರಯಲ್ ಏನು ಶುರುವಾಗಬೇಕಾಗಿತ್ತು ಅದೀಗ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿದ್ರು ನ್ಯಾಯಾಧೀಶರು. ಮತ್ತೆ 25ಕ್ಕೆ ಕೋರ್ಟ್ ಮುಂದೆ ಅಷ್ಟು ಜನ ಆರೋಪಿಗಳು ಹಾಜರಾಗಬೇಕು. ಇದರ ಮಧ್ಯದಲ್ಲಿ ಪವಿತ್ರ ಗೌಡ ಅವರು ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೇಳಿ ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಿದ್ದಾರಂತೆ. ನೋಡಬೇಕು ಅದನ್ನ ನ್ಯಾಯಾಧೀಶರು ಹೇಗೆ ಕನ್ಸಿಡರ್ ಮಾಡ್ತಾರೆ, ಅವಕಾಶ ಸಿಗುತ್ತಾ ಸಿಗಲ್ವಾ, ಇದು ಕೂಡ ಕುತೂಹಲ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ವಿಚಾರಣೆ ಕೂಡ ಆರಂಭ ಆಗುತ್ತೆ. 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ. ಧನ್ವೀರ್ ಜೊತೆ, ಆಪ್ತ ಸ್ನೇಹಿತನ ಜೊತೆ ನಟ ದರ್ಶನ್ ಅವರು ಆಗಮಿಸಿದ್ದಾರೆ ಕೋರ್ಟ್ಗೆ. 57ನೇ CCH ಕೋರ್ಟ್ನಲ್ಲಿ ಈಗ ಕೆಲ ಕ್ಷಣಗಳಲ್ಲೇ ವಿಚಾರಣೆ ಆರಂಭ ಆಗುತ್ತೆ. ಕಾರಣ ನ್ಯಾಯಾಧೀಶರ ಆಗಮಿಸಿದ್ದಾರೆ, ವಕೀಲರ ಆಗಮನವಾಗಿದೆ, 17 ಆರೋಪಿಗಳ ಆಗಮನವಾಗಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ಗೆ ದರ್ಶನ್ ಆಗಮಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಧನ್ವೀರ್ ಆಪ್ತ ಸ್ನೇಹಿತ ಅವರ ಜೊತೆಗೆ ದರ್ಶನ್ ಅವರು ಆಗಮಿಸಿದ್ದಾರೆ ಕೋರ್ಟ್ಗೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ.
ಅಲ್ಲಿಗೆ ಫೆಬ್ರವರಿ 25ರ ತನಕ ಮತ್ತೆ ನಿರಾಳ ಡಿ ಗ್ಯಾಂಗ್. ಒಂದ್ ನೆನ್ಪು ಮಾಡ್ಕೊಳ್ಳಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸ ಅನುಭವಿಸಿ ನಂತರ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೇ ಹೇಳಿದ್ವಿ, ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ, ಈ ಕೇಸಿಂದ ಅವರು ಖುಲಾಸೆ ಅಂತ ಅಲ್ಲ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಮೇಲಿಂದ ಟ್ರಯಲ್ ಶುರುವಾಗುತ್ತೆ. ಅದು ಈಗ ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಕೋರ್ಟ್ ಯಾವಾಗೆಲ್ಲ ಸೂಚನೆ ಕೊಡುತ್ತೋ ಆಗೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಆರೋಪಿಗಳು. ಕಂಪ್ಲೀಟ್ ಆಗಿ ಬೇಲ್ ಸಿಕ್ಕು ಈ ಕೇಸಿಂದ ಖುಲಾಸೆ ಅಂತೂ ಅಲ್ಲ. ಪದೇ ಪದೇ ಈ ರೀತಿ ವಿಚಾರಣೆಯ ಬಿಸಿ ಅಂತೂ ಡಿ ಗ್ಯಾಂಗ್ಗೆ ಇದ್ದೇ ಇರುತ್ತೆ. ಈಗ ಫೆಬ್ರವರಿ 25ಕ್ಕೆ ಅದನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿ ತನಕ ಮತ್ತೆ ಸ್ವಲ್ಪ ನಿರಾಳ ಡಿ ಗ್ಯಾಂಗ್. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, 7 ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅಂತ ಒಂದ್ ಕಡೆ ಪೊಲೀಸರು ಸುಪ್ರೀಂ ಕೋರ್ಟ್ ಕದಾನು ತಟ್ಟಿದ್ದಾರೆ. ಅಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಆ ಟೆನ್ಷನ್ ಬೇರೆ ಇದೆ ಡಿ ಗ್ಯಾಂಗ್ ಅವರಿಗೆ. ಅದರ ಮಧ್ಯದಲ್ಲಿ ಈಗ ಟ್ರಯಲ್ ಬಿಸಿ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, 25ಕ್ಕೆ ವಿಚಾರಣೆ ಮುಂದೂಡಿಕೆ, ಎಕ್ಸಾಕ್ಟ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹೆಂಗೆ ಈ ಪ್ರಕ್ರಿಯೆಗಳೆಲ್ಲ ಸಾಗುತ್ತೆ ಅಂತ? ಶ್ರುತಿ, ಯಾವುದೇ ಒಂದು ಅಪರಾಧ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆದಂತ ಸಂದರ್ಭದಲ್ಲಿ ನ್ಯಾಯಾಲಯ ಪ್ರತಿ ಒಂದು ಹಂತದಲ್ಲಿ ದಿನಾಂಕಗಳನ್ನ ನಿಗದಿಪಡಿಸುತ್ತಾ ಹೋಗುತ್ತೆ. ಹಾಗೆ ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಅದಾದ ಬಳಿಕ ಅವರಿಗೆ ಇವತ್ತು ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಇವತ್ತು 57ನೇ CCH ನ್ಯಾಯಾಲಯಕ್ಕೆ ಹಾಜರಾಗಿದ್ದಿತ್ತು. ಈ ವೇಳೆ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಭೇಟಿ ವಿಶೇಷವಾಗಿದ್ದಿತ್ತು ಇವತ್ತು ಒಂದು ಕೋರ್ಟ್ ನ ಸಂದರ್ಭದಲ್ಲಿ. ಯಾಕಂತಂದ್ರೆ ಇವರು ಪರಪ್ಪನಗ್ರಹಾರಕ್ಕೆ ಜೂನ್ 11ನೇ ತಾರೀಕು ಬಂಧನ ಆದ ಬಳಿಕ ಅಲ್ಲಿಂದ 13 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ನಂತರ ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ ಎಲ್ಲೂ ಸಹ ಭೇಟಿ ಆಗಿರ್ಲಿಲ್ಲ. ಇದಾದ ಬಳಿಕ ಇವತ್ತು ಏನು ಕೋರ್ಟ್ಗೆ ಬಂದಿದ್ದು, ಕೋರ್ಟ್ ಹಾಲ್ನೊಳಗಡೆ ದರ್ಶನ್ ಬರ್ತಾ ಇದ್ದಂಗೆ ಪವಿತ್ರ ಗೌಡ ಕಣ್ಣೀರ್ ಹಾಕುವಂಥದ್ದು ತುಂಬಾ ಭಾವುಕರಾಗಿ ಕಾಣ್ತಾರೆ. ಪವಿತ್ರ ಗೌಡ ಬಳಿ ಹೋಗುವಂತ ದರ್ಶನ್ ಭುಜ ತಟ್ಟಿ ಪವಿತ್ರ ಗೌಡಗಳನ್ನ ಸಂತೈಸುವಂಥದ್ದು. ಅದಾದ ಬಳಿಕ ಆರೋಪಿಗಳ ಎಲ್ಲರ ಹೆಸರನ್ನ ಒಬ್ಬೊಬ್ಬರಾಗಿ ಹೆಸರುಗಳನ್ನ ಕರೆಯುವಂತ ನ್ಯಾಯಾಧೀಶರು ಎಲ್ಲಾ ಆರೋಪಿಗಳು ಆಗಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಬಳಿಕ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಜೊತೆಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೋರಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಬಿಟ್ಟು ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿ ಪವಿತ್ರ ಗೌಡ. 1 ತಿಂಗಳ ಕಾಲಾವಕಾಶವನ್ನ ಕೋರಿದ್ದಾರೆ ಆರೋಪಿ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಹಾಗಾಗಿ ಈಗ ಅವರು ಕೇಳ್ಕೊಂಡಿರೋದು ದೇವಸ್ಥಾನದ ವಿಚಾರವನ್ನ ಪ್ರಸ್ತಾಪ ಮಾಡಿ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕೋರ್ಟ್ಗೆ 17 ಜನ ಆರೋಪಿಗಳು, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗಿದ್ರು. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ರು. ದರ್ಶನ್ ಬರ್ತಿದ್ದಂತೆ ಸಹಜವಾಗಿ ಅವರ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ತುಂಬಿಕೊಂಡ್ಬಿಟ್ಟಿದ್ರು ಅವ್ರನ್ನ ನೋಡಬೇಕು ಅಂತ. ಆ ದೃಶ್ಯಗಳನ್ನ ನೋಡಿದ್ವಿ. ನಂತರ ಕೋರ್ಟ್ ಹಾಲ್ ಒಳಗಡೆ ಸುಬ್ಬಿ ಇಬ್ರು ಕೂಡ ಮುಖಾಮುಖಿ ಆದ್ರು. ಕಳೆದ 6 ತಿಂಗಳಿನಿಂದ ಕೂಡ ಇಬ್ರು ಒಬ್ರನ್ನೊಬ್ರು ನೋಡಿರ್ಲಿಲ್ಲ. ಈಗ ಇಬ್ರು ಕೂಡ ಒಬ್ರನ್ನ ನೋಡಿದ್ರಂತೆ, ಮುಖಾಮುಖಿ ಆಯ್ತಂತೆ. ಅದಾದ ಬಳಿಕ ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದಂತೆ ಅಲ್ಲಿಂದ ಹೊರ ಬಂದಿದ್ದಾರೆ ಆರೋಪಿಗಳು. ನಟ ದರ್ಶನ್ ಅಲ್ಲಿಂದ ಎಕ್ಸಿಟ್ ಆಗಿರುವ ದೃಶ್ಯಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಇದು ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾಗ ನಟ ದರ್ಶನ್ ಧನ್ವೀರ್ ಅವರ ಆಪ್ತ ಸ್ನೇಹಿತನ ಜೊತೆಗೆ ಒಳಗಡೆ ಎಂಟ್ರಿ ಆಗಿರುವಂತಹ ದೃಶ್ಯ.